ಜಿಲ್ಲೆಯ ಎಲ್ಲ ರೈತರಿಗೂ ನಮಸ್ಕಾರಗಳು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಿಲ್ಲೆಯಲ್ಲಿ ಜಾರಿಗೊಳಿಸಿದ್ದೀವಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಳೆ ಕಡಿಮೆ ಆದಲ್ಲಿ ಇಳುವರಿ ಕುಂಠಿತ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲ ರೈತರು ಈ ಬೆಳೆ ವಿಮೆಯನ್ನು ಮಾಡಿಸ್ಕೋಬೇಕಂತ ಕೇಳ್ಕೊಳ್ತೀನಿ. ಜಿಲ್ಲೆಯಲ್ಲಿ ಸುಮಾರು 10 ಬೆಳೆಗಳಿಗೆ ಉದ್ದು, ಹೆಸರು, ತೊಗರಿ ನೀರಾವರಿ, ಸೂರ್ಯಕಾಂತಿ, ಹತ್ತಿ ನೀರಾವರಿ, ಹತ್ತಿ, ಸಜ್ಜೆ ನೀರಾವರಿ, ಸಜ್ಜೆ ಮಳೆ ಆಶ್ರಿತ, ಭತ್ತ ಹಾಗೂ ತೊಗರಿ ಮಳೆ ಆಶ್ರಿತ ಈ 10 ಬೆಳೆಗಳಿಗೆ ಕ್ರಾಪ್ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಮಾಡೋಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದಕ್ಕಾಗಿ ಎಲ್ಲ ರೈತರು ಈ ವರ್ಷ ಮಳೆಯ ಒಂದು ಅಭಾವ ಇರೋದರಿಂದ ಈಲ್ಡಲ್ಲಿ ನಮಗೆ ಒಂದು ಇಳುವರಿಯಲ್ಲಿ ವ್ಯತ್ಯಾಸ ಕಂಡು ಬರೋದರಿಂದ ಎಲ್ಲ ರೈತರು ಈ ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಈ ಬೆಳೆ ವಿಮೆಯನ್ನು ನೋಂದಣಿ ಮಾಡಲು ಹೆಸರು ಮತ್ತು ಉದ್ದುಗಳಿಗೆ 15 ಜುಲೈ ಕೊನೆಯ ದಿನವಾಗಿರುತ್ತೆ ಮತ್ತು ಉಳಿದಂತೆ ಅದರ ಬೆಳೆಗಳಿಗೆ 31/7 ಜುಲೈ 31ನೇ ತಾರೀಕು ಕೊನೆಯ ದಿನವಾಗಿರುತ್ತೆ ಮತ್ತು ಭತ್ತ ನೀರಾವರಿ ಮತ್ತು ತೊಗರಿ ಮಳೆ ಆಶ್ರಿತ ಈ 2 ಬೆಳೆಗಳಿಗೆ ಭತ್ತ ನೀರಾವರಿ ಮತ್ತು ತೊಗರಿ ಮಳೆ ಆಶ್ರಿತ ಇದಕ್ಕೆ 14 ಆಗಸ್ಟ್ವರೆಗೂ ಕಾಲಾವಕಾಶವಿರುತ್ತೆ. ಅದಕ್ಕೆ ಎಲ್ಲ ರೈತರು ಕಡ್ಡಾಯವಾಗಿ ತಮ್ಮ ಸಮೀಪದ ಬ್ಯಾಂಕ್ಗಳು, ಗ್ರಾಮ ಒನ್ ಸೆಂಟರು ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ಬೆಳೆ ವಿಮೆಯನ್ನು ನೋಂದಣಿ ಮಾಡಿಸ್ಕೋಬೇಕಂತೇಳಿ ಕೇಳ್ಕೊತೀನಿ. ಇದರಲ್ಲಿ ಮುಖ್ಯವಾಗಿ ಸಾಲ ಪಡೆದಂಥ ರೈತರು, ಕ್ರಾಪ್ ಲೋನ್ ಏನು ಬೆಳೆ ಸಾಲ ಪಡೆದಿರ್ತಕ್ಕಂಥ ರೈತರು ಆ ಬ್ಯಾಂಕಿನಲ್ಲೇ ನೋಂದಣಿ ಮಾಡಬೇಕು ಮತ್ತು ಬೆಳೆ ಸಾಲ ಪಡೆಯದೇ ಇರತಕ್ಕಂಥ ರೈತರು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಅಥವಾ ಕಮರ್ಷಿಯಲೈಸ್ಡ್ ಬ್ಯಾಂಕು, ಗ್ರಾಮ ಒನ್ ಸೆಂಟರು ಅಥವಾ CSCಗಳಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕಂತೇಳಿ ಎಲ್ಲ ರೈತರಲ್ಲಿ ಕಳಕಳಿಯ ಮನವಿ.